ಹೀಗೇನೆ ಜನಸಾಗರವೇ ಸೇರಿದೆ. ಅಲ್ಲಲ್ಲಿ ವಾಹನವನ್ನು ಸ್ಲೋ ಡೌನ್ ಮಾಡಿ ಜನರಿಂದ ಪುಷ್ಪನಮನವನ್ನು ಸ್ವೀಕರಿಸಿ ನಂತರದಲ್ಲಿ ಮತ್ತೆ ಈ ಪ್ರಯಾಣ ಮುಂದುವರಿತಾ ಇದೆ. ಸೋಮನಹಳ್ಳಿಗೆ ಸರಿಸುಮಾರು 11:11ವರೆಗೆ ತಲುಪುವ ನಿರೀಕ್ಷೆ. ಮಧ್ಯಾಹ್ನ 3 ಗಂಟೆವರೆಗೂ ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಿದೆ. 3 ಗಂಟೆ ನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದ ವಿಧಿವಿಧಾನಕ್ಕೆ ಬದ್ಧವಾಗಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಭಾನುಪ್ರಕಾಶ್ ಶರ್ಮಾ ಅವರ ಮುಂದಾಳತ್ವದಲ್ಲಿ ಈ ಅಂತಿಮ ಕ್ರಿಯಾವಿಧಾನಗಳು ಜರುಗಲಿದೆ. ನೆನೆ ಇಡೀ ದಿನ ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ ಸಂದರ್ಭದಲ್ಲಿ ಕೇವಲ ರಾಜಕೀಯ ಮಾತ್ರವಲ್ಲ, ಬೇರೆ ಬೇರೆ ಕ್ಷೇತ್ರದ ಗಣ್ಯರು, ಅದರಲ್ಲೂ ಈ IT ಸೆಕ್ಟರ್ನ ದಿಗ್ಗಜರು ನಮನವನ್ನು ಸಲ್ಲಿಸಿದ್ದನ್ನು ನಾವು ಗಮನಿಸಿದ್ವಿ. SM ಕೃಷ್ಣ ಅವರಿಗೆ. ಹಾಗೆ ರಾಜಕೀಯವಾಗಿ ಹೇಳೋದಾದರೂ ಕೂಡ ಪಕ್ಷಾತೀತವಾಗಿ ನಾಯಕರುಗಳು ತಮ್ಮ ನಮನವನ್ನು, ಕೆಲವರು ಖುದ್ದಾಗಿ ಸದಾಶಿವನಗರದ ನಿವಾಸಕ್ಕೆ ಬಂದು ಯಾರಿಗೆಲ್ಲ ಬರಲಿಕ್ಕಾಗಿಲ್ಲ ಅವರು ನುಡಿ ನಮನದ ಮೂಲಕ SM ಕೃಷ್ಣ ಅವರಿಗೆ ವಿದಾಯವನ್ನು ಹೇಳಿದ್ದಾರೆ. 3 ಭಾಗದ ದೃಶ್ಯವನ್ನು ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಮೂಲಕ. ಒಂದು ಕಡೆ ಅಂತಿಮ ಯಾತ್ರೆ ಸಾಗ್ತಾ ಇರುವ ದೃಶ್ಯ, ರಾಮನಗರದ ಬಳಿ ಇದೆ ಸದ್ಯಕ್ಕೆ ಈ ವಾಹನ. ನಂತರದಲ್ಲಿ ಸೋಮನಹಳ್ಳಿಯಲ್ಲಿ ಮಾಡಿಕೊಳ್ಳಲಾಗಿರುವ ಸಿದ್ಧತಾ ವ್ಯವಸ್ಥೆಗಳು. ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಅನೇಕ ರಾಜಕೀಯ ನಾಯಕರುಗಳು ತಮ್ಮ ಹಾಗೆ SM ಕೃಷ್ಣ ಅವರ ನಡುವಿನ ಒಡನಾಟದ ಬಗ್ಗೆ ಮಾತನಾಡಿದರು. ರಾಮನಗರದಲ್ಲಿ ಇದೀಗ ಸಾಗ್ತಾ ಇದೆ ಈ ವಿಶೇಷ ವಾಹನದ ಯಾತ್ರೆ. ನನ್ನ ಕಲೀಗ್ ಶ್ರುತಿ ಜಾಯಿನ್ ಆಗ್ತಿದ್ದಾರೆ. ಶ್ರುತಿ, ನಾವಿಲ್ಲಿಂದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಚಿಕ್ಕ ಚಿಕ್ಕ ಸರ್ಕಲ್ಗಳ ಬಳಿಯಲ್ಲೂ ಕೂಡ 10-20 ಜನ ತಮ್ಮ ಕೈಯಲ್ಲಿ ಹೂಗಳನ್ನು ಹಿಡಿದು, ಮಾಲೆಯನ್ನು ಹಿಡಿದು SM ಕೃಷ್ಣ ಅವರ ಪಾರ್ಥಿವ ಶರೀರ ಬರ್ತಿರುವ ವಾಹನಕ್ಕೋಸ್ಕರ ಕಾಯ್ತಿದ್ದಾರೆ. ಅಲ್ಲಲ್ಲಿ ವಾಹನವನ್ನು ಸ್ಲೋ ಡೌನ್ ಮಾಡಿ ಆ ನಮನವನ್ನು ಸ್ವೀಕರಿಸೋ ಕಾರ್ಯ ಕೂಡ ಆಗ್ತಾ ಇದೆ. ತಾವೀಗ ಎಲ್ಲಿದ್ದೀರಿ? ನಿಮ್ಮ ಹಿಂದೆ ಕೂಡ ಜನ ಕಾಣೋಕೆ ಸಿಗ್ತಿದ್ದಾರೆ. ಏನು ಹೇಳ್ತಾರೆ? ಯಾವ ರೀತಿ ಸ್ಮರಿಸ್ತಾರೆ SM ಕೃಷ್ಣ ಅವರನ್ನ ಆ ಜನ ಈ ಸಂದರ್ಭದಲ್ಲಿ? ಎಕ್ಸಾಕ್ಟ್ಲಿ ಸ್ಮಿತಾ, ನಾನು ಕೂಡ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ. ನಾನೀಗಿರುವಂತಹ ಸ್ಪಾಟ್ ಅಂದರೆ ಅದು ರಾಮನಗರದ ಎಂಟ್ರೆನ್ಸಲ್ಲೇ ಇದ್ದೀನಿ. ಕಾರಣ ಇಲ್ಲೂ ಕೂಡ ಶಾಮಿಯಾನ ಹಾಕಿ ಕೆಲ ಹೊತ್ತು ಅಂದರೆ 10ರಿಂದ 15 ನಿಮಿಷ SM ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿರುವಂಥ ಸ್ಥಳದಲ್ಲಿದ್ದೀನಿ. ಅತಿ ಹೆಚ್ಚಿನ ಭದ್ರತೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಜೊತೆಗೆ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕರು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಆಗಿದೆ. ಸೊ ದೃಶ್ಯದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಕೆಲವರನ್ನ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡ್ತೀನಿ. ನೀವು ಹೇಳ್ದಂಗೆ ಚಿಕ್ಕ ಚಿಕ್ಕ ಸರ್ಕಲಲ್ಲೂ ಕೂಡ ಜನ ಸೇರ್ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಅಂಗಡಿ ಮುಂಗಟ್ಟುಗಳು ಒಂದ್ಸರಿ ಪ್ಯಾನ್ ಮಾಡಿ ತೋರ್ಸಕ್ಕೆ ಹೇಳ್ತೀನಿ ನನ್ನ ಕ್ಯಾಮ್ರಾಮನ್ಗೆ. ನೋಡಿ ಯಾವ ರೀತಿ ಅಂಗಡಿ ಮುಂಗಟ್ಟುಗಳ ಹತ್ರ ಕೂಡ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಜನಸಾಗರ, ಒಟ್ನಲ್ಲಿ ರಾಮನಗರದಲ್ಲಿ ಅತಿ ಹೆಚ್ಚಿನ ಜನ ಸೇರಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪುಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಹೆಣ್ಮಕ್ಳೆಲ್ಲ ನಿಂತ್ಕೊಂಡಿದ್ದಾರೆ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡಿಬೇಕು ಅಂತ. ಸೊ ಕೆಲವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ. ಕಾರಣ ಹಿರಿಯರು ಕೂಡ ಎಲ್ಲ ನಿಂತ್ಕೊಂಡಿದ್ದಾರೆ. SM ಕೃಷ್ಣ ಅವ್ರನ್ನ ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಸರ್? ಅವರು ಒಳ್ಳೆಯ ರಾಜಕಾರಣಿ, ಒಂದು ಅಲ್ಲಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ನಾವು ದುಡ್ಕೊಂಡು ತಿನ್ನುವಂಗೆ ಈ ಬಿಟ್ಟಿ ಬಾಗಿ ಆಳುಮೂಳು ಕೊಟ್ಟು ಜನ ಸೋಮಾರಿ ಕೆಡುವ ಇಷ್ಟ ಇಲ್ಲ ಅವ್ರಿಗೆ. ಆದ್ದರಿಂದ ಇಷ್ಟಪಡ್ತೀವಿ ಆ ರೀತಿ. ಮತ್ತು ಒಳ್ಳೆ ಬಿಸಿ ಬೇಳೆ, ಬಿಸಿ ಊಟ ಮೊದಲನೇದು. ನಾವು ಸ್ಕೂಲ್ ಹೋಗ್ತಿದ್ದಾಗ ಮಧ್ಯಾಹ್ನದ ಹೊತ್ತು ಊಟ ಇರಲ್ಲ ನಮಗೆ. ಅದಕ್ಕೆ ಸ್ಕೂಲ್ ಬಿಟ್ಟು ನಾವು ಒಂದು ವರ್ಷ ಹೋಗ್ಬಿಟ್ಟು ಹಿಂಗೆಲ್ಲ ಸಮಸ್ಯೆಗಳೆಲ್ಲ ಎಷ್ಟೋ ಬಗೆಹರಿಸೋರು. ಮುಂದಿನ ವಿದ್ಯಾಭ್ಯಾಸಕ್ಕೆ ಅವ್ರು ನಾಂದಿ ಅದು ಬಿಸಿ ಊಟ ಕೊಟ್ಟದ್ದು ಮುಂದಿನ ವಿದ್ಯಾಭ್ಯಾಸಕ್ಕೆ ಬಹಳ 100% ಅದು ಒಳ್ಳೆಯ ಕೆಲಸ. ಹಾಗೆ ಅಂತಹ ಇನ್ನೂ ಜನೋಪಕಾರಿ ಕೆಲಸ ಮಾಡಿ ತುಂಬ ಜ್ಞಾನ ಕೊಟ್ಟಿದ್ದಾರೆ ಜನಕ್ಕೆ. IT BT ಇಲ್ಲೊಬ್ರು ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ, ತುಂಬ ಜನ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಓಕೆ ಬನ್ನಿ ಸರ್, ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಸರ್ SM ಕೃಷ್ಣ ಅವರು? ಕರ್ನಾಟಕ ಕಂಡ ಧೀಮಂತ ನಾಯಕರು SM ಕೃಷ್ಣ ಅವರು. ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರು ಇವತ್ತು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದೆ ಅಂದರೆ ಅದಕ್ಕೆ ಮೂಲ ಕಾರಣ SM ಕೃಷ್ಣ ಅವರು. ಇವತ್ತು IT BT ಹೊರದೇಶದಿಂದ ಏನು ಬಂದು ಇಲ್ಲಿ ಸ್ಥಾಪನೆ ಆಯ್ತವೆ ಅದಕ್ಕೆಲ್ಲ ಮೂಲ ಕಾರಣ SM ಕೃಷ್ಣ ಅವರು. ಅವ್ರನ್ನ
ನೋಡಬೇಕು, ನಮನ ಸಲ್ಲಿಸಬೇಕು ಅಂತ ನಿಂತ್ಕೊಂಡಿದ್ದೀರಿ. ಹೌದೌದು, ಬಿಸಿಯೂಟ ಮಕ್ಕಳಿಗೆ ಬಿಸಿಯೂಟ ಪ್ರೋಗ್ರಾಮ್ ತಂದು ಶಾಲೆಗಳನ್ನು ಬಿಟ್ಟು ಮಕ್ಕಳು ಮತ್ತು ಶಾಲೆಗೆ ಸೇರಿ ಊಟಕ್ಕೋಸ್ಕರ ಅಂತಲ್ಲ, ಊಟಕ್ಕೋಸ್ಕರನೇ ಸದ್ಯ ಒಂದು ಮಧ್ಯಾಹ್ನದ ಊಟನಾರು ಸಿಗ್ತದಲ್ಲ ಆ ಒಂದು ಕಾರಣಕ್ಕಾದ್ರೂ ಮಕ್ಕಳು ಶಾಲೆಗೆ ಸೇರಿ ಮತ್ತು ವಿದ್ಯಾವಂತರಾಗೋಕ್ಕೆ ಅವಕಾಶ ಮಾಡಿಕೊಟ್ರು. ಮತ್ತು ಇದು ಸ್ತ್ರೀ ಶಕ್ತಿ ಸಂಘ ಅವರು ಕನಸಿನ ಕೂಸೋದು ಪ್ರೇಮಾ ಕೃಷ್ಣ ಅವರ ಒಂದು ಇದ್ರ ಮೇಲೆ ಅಡ್ವೈಸ್ ಮೇಲೆ ಇವರು ತಂದಂಥ ಒಂದು ಕನಸಿನ ಕೂಸು ಅದು ಸ್ತ್ರೀಶಕ್ತಿ. ಮತ್ತು ಯಶಸ್ವಿನಿ ಆಗ್ಬೋದು, ITBT ಇವತ್ತು ವರ್ಲ್ಡ್ ಮ್ಯಾಪಲ್ಲಿ ಕರ್ನಾಟಕ ಹೆಸರುವಾಸಿ ಮಾಡಿದೆ ಅಂತ ಅಂದರೆ ITBTಗೆ ಕೃಷ್ಣ ಅವರೇ ಕಾರಣ, ಅದಕ್ಕೆ SM ಕೃಷ್ಣ ಅವರೇ ಕಾರಣ. ಇನ್ನೂ ಮುಂತಾದ ಕಾಮಗಾರಿಗಳನ್ನು ಅಂದರೆ ಇವರು ಮುಖ್ಯಮಂತ್ರಿಯಾಗಿ ಯಾವ ಮುಖ್ಯಮಂತ್ರಿನೂ ಇವರಂಥ ಸಮಸ್ಯೆಗಳನ್ನ ಇವ್ರ ಪಿರಿನಲ್ಲಿ ಅನುಭವಿಸ್ಲಿಲ್ಲ. ಕಾವೇರಿ ಇದಾಗ್ಬೋದು, ನೀರ ಗಲಾಟೆ ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಕೀರ್ತಿ ಕೂಡ SM ಕೃಷ್ಣ ಅವ್ರಿಗೆ ಸಲ್ಲುತ್ತೆ ಅಂತ ಸ್ಮಿತಾ ಗಮನಿಸ್ತಾ ಇರ್ಬೋದು. ಇದು ಒಂದು ಸೈಡ್ ಮಾತ್ರ ಅಲ್ಲ, ಈ ಕಡೆ ಕೂಡ ಬ್ಯಾರಿಕೇಡ್ ಹಾಕಿದ್ದಾರೆ. ಜನ ನಿಂತ್ಕೊಂಡಿರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಅಂದರೆ SM ಕೃಷ್ಣ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಬರಲಿದ್ದು 10ರಿಂದ 15 ನಿಮಿಷ ಸಾರ್ವಜನಿಕರಿಗೆ ಅವಕಾಶ ಕೂಡ ಇರುತ್ತೆ. ಹೇಳಿ ಸರ್. ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣನವರು, ಗುಡ್ ಅಡ್ಮಿನಿಸ್ಟ್ರೇಷನ್ ಚೀಫ್ ಮಿನಿಸ್ಟರ್ ಆಫ್ ಇನ್ ಕರ್ನಾಟಕ, ಮಾಜಿ ರಾಜ್ಯಪಾಲರು, ಕರ್ನಾಟಕದ MIA ಸುಪುತ್ರ, ಗುಡ್ ಅಡ್ಮಿನಿಸ್ಟ್ರೇಷನ್ ಆಕ್ವಾರ್ಡ್ ಯೂನಿವರ್ಸಿಟಿಲಿ ಸ್ಟಡಿ ಮಾಡಿರೋಂಥ ಅವರು ಎಜುಕೇಟೆಡ್ ಬಗ್ಗೆ ನಮಗೆ ಮಾತಾಡೋಕ್ಕೆ ಆಗಲ್ಲ. ಅಂಥ ವಿದ್ವಾಂಸರು, ಉನ್ನತ ಶಿಕ್ಷಣ ಸಚಿವರಲ್ಲೆಲ್ಲ ಪ್ರತಿಯೊಂದು ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಉನ್ನತ ಅಧಿಕಾರನೂ ಮಾಡಿದ್ದಾರೆ. ಬರಗಾಲದಲ್ಲೂ ಕೂಡ ನೀಟಾಗಿ ಇದು ಮಾಡಿದ್ದಾರೆ. ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಅಣ್ಣ ಕೂಡ ನೀಟಾಗಿ ಸಹಕಾರ ಮಾಡಿದ್ದಾರೆ. ಗುಡ್ ಅಡ್ಮಿನಿಸ್ಟ್ರೇಷನ್ ಚೀಫ್ ಮಿನಿಸ್ಟರ್. ಓಕೆ, ಒಟ್ಟಿನಲ್ಲಿ SM ಕೃಷ್ಣ ಅವ್ರನ್ನ ಈ ರೀತಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಜನ ನೆನಪು ಮಾಡ್ಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ವಿ. ಸ್ಮಿತಾ, ಒಬ್ಬರನ್ನ ನಾನು ಮಾತನಾಡಿಸ್ಲೇಬೇಕು. ಅಲ್ಲಿ ಕೂತ್ಕೊಂಡಿದ್ದಾರೆ, ಪಾಪ ವಯಸ್ಸಾಗಿದೆ ಅವ್ರಿಗೆ. ಕಾರಣ SM ಕೃಷ್ಣ ಅವರ ಕಾಲಾವಧಿಯಲ್ಲಿ ಅವರ ಜೊತೆಗೆ ಕೆಲಸ ಮಾಡಿದವರು ಮಾಜಿ ಶಾಸಕರು ಲಿಂಗಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. SM ಕೃಷ್ಣ ಅವರ ಕಾಲಾವಧಿಯಲ್ಲಿ ತಾವು ಕೂಡ ಕೆಲಸ ಮಾಡಿದವರು, ಜೊತೆಗೆ ಹತ್ತಿರದಿಂದ ನೋಡಿದವರು, ಒಡನಾಟ ಇಟ್ಕೊಂಡವರು, ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಅದು ಅವರ ನಾನಾ ಮುಖಗಳು ನಮಗೆ ಗೊತ್ತಿದ್ದಂಥದ್ದು. ಅವರ ಸೌಜನ್ಯದ ನಡವಳಿಕೆ, ಅವರ ಮಾತಿನ ತೂಕವಾದ ಮಾತು, ಅವರು ಎಲ್ಲೇ ಹೇಳಿಕೆ ಕೊಟ್ಟರು ಕೂಡ ಅಲ್ಲಿ ವಿವಾದಾತ್ಮಕವಾದಂಥ ಅಂಶಗಳು ಇರ್ತಾ ಇರಲಿಲ್ಲ. ಟೀಕೆ ಮಾಡಬೇಕಾದ್ರೂ ಅದನ್ನು ಒಂದು ರೀತಿಯಲ್ಲಿ ನಮಗೆ ಅದು ರೂಢಿಯಾಗಲ್ಲ. ಆ ಥರದಲ್ಲಿ ಭಾಳ ನವರಾಗಿ ಅದನ್ನು ಟೀಕೆ ಮಾಡಿ ಬಿಟ್ಬಿಡ್ತಾಯಿದ್ರು. ಆಡಳಿತದಲ್ಲಿ ಭಾಳ ಶುದ್ಧತೆ ಇತ್ತು. ಕೆಲವು ಸಾರಿ ಸಿಟ್ಟು ಮಾಡಿಕೊಡೋರು. ಸಿಟ್ಟು ಮಾಡಿಕೊಡಾಗ ಏನೂ ಮಾತಾಡೋಕ್ಕಿಲ್ಲ, ಹಿಂಗೆ ಮುಖ ಮಾಡ್ಕೊಂಬಿಡೋರು. ನಮ್ಗೆ ಅರ್ಥ ಆಗೋದು ಇವ್ರು ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ಜಾಗ ಖಾಲಿ ಮಾಡೋವಿ ನಾವು. ಅಲ್ಲ, ನಿಮ್ಗೊಂದು ಅದರ ಜೊತೆಗೆ ಒಂದು ಮಾತು ಹೇಳೋದು. ನಿನ್ನೆ ಸದಾನಂದ ಗೌಡರು ಸಿಕ್ಕಿದ್ರು ನನಗೆ. ನಾನು ಮಾತಾಡ್ತಾ ಇದ್ದೆ. ಅವರು ಮೊದಲೇ ಬಾರಿ ಶಾಸಕರಾಗಿದ್ದರಂತೆ, ಮಾತಾಡೋದು ಗೊತ್ತಿರಲಿಲ್ಲ ಅಂತ. ಏಕವಚನದಲ್ಲಿ SM ಕೃಷ್ಣ ಅವ್ರನ್ನ ಮಾತಾಡಿಸ್ದೆ. ಅದು ದೊಡ್ಡ ವಿವಾದ ಆಗೋಯ್ತು. SM ಕೃಷ್ಣ ಅವ್ರ ಕೋಪದಲ್ಲಿ ನನ್ನ ಬಗ್ಗೆ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ರು. ನಂತರ ಅವ್ರು ಫೋನ್ ಮಾಡಿ ಸಾರಿ ಕೇಳಿದ್ರಂತೆ, ಏನೋ ಮಾತಿನ ಬರದಲ್ಲಿ ನಾನು ಮಾತಾಡಿದೆ ಅಂತ. ಅಂದರೆ ಕೋಪ ಕ್ಷಣಿಕ, ಆಮೇಲೆ ಸರಿ ಮಾಡ್ಕೊಳ್ಳುವಂಥ ನಾಯಕ. ಹೌದೌದು, ಖಂಡಿತ. ಆಮೇಲೆ ಹಾಸ್ಯನೂ ಮಾಡೋರು. ಹಾಸ್ಯ ಮಾಡಿದ್ರೆ ಅದನ್ನು ಫುಲ್ ಎಂಜಾಯ್ ಮಾಡೋರು. ಆಮೇಲೆ ಸಂಗೀತದಲ್ಲಿ ಭಾಳ ಅವರಿಗೆ ಇದು. ಸಂಗೀತ ಸಭೆಗಳಾದರೆ ಯಾರನ್ನೂ ಹೇಳ್ದೆ ಕೇಳದೆ ಕೂತ್ಕೊಂಡ್ಬಿಡು. ಆಮೇಲೆ ಹಾಸ್ಯ ಸಭೆಗಳಲ್ಲೂ ಕೂಡ ಭಾಳ ಎಂಜಾಯ್ ಮಾಡಿ ನಗ್ತಾಯಿದ್ರು. ಏನೋ ಇನ್ನು ಅಂಥ ಸಂಭಾವಿತ, ಅಷ್ಟು ವಿದ್ಯಾವಂತ, ನಿಗರ್ವಿ. ಮತ್ತು ಅವರು ಡ್ರೆಸ್ ಹಾಕೊಂಬರಲ್ಲ ಮೇಡಮ್. ಅಸೆಂಬ್ಲಿಗೆ ಅವ್ರು ಒಂದು ಸಾರಿ ಹಾಕಿ ಡ್ರೆಸ್ಸ ಮತ್ತೆ ನಾವು ನೋಡಲೇ ಇಲ್ಲ. ಅದು ರಿಪೀಟ್ ಆಗಿರ್ಬೋದು, ನಮಗೆ ನೆನಪಿಲ್ಲ. ಅವ್ರ ವೇಷಭೂಷಣ ಎಲ್ಲ ಪ್ರತಿ ವಿಚಾರದಲ್ಲೂ ಕೂಡ ಬಹಳ ವಿಭಿನ್ನವಾಗಿ SM ಕೃಷ್ಣ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು ಅಂತ. ಅವ್ರ ಜೊತೆಗೆ ಕೆಲಸ ಮಾಡೋದ್ರಿಂದ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡವರು ಕೂಡ ಮಾತನಾಡ್ತಾ ಇದ್ರು. ಎಕ್ಸಾಕ್ಟ್ಲಿ ಸ್ಮಿತಾ, ನಿಮಗೆ ತೋರಿಸುವ ಪ್ರಯತ್ನ ಕೂಡ ಮಾಡ್ತೀನಿ ನಾನು. ಪಾರ್ಥಿವ ಶರೀರ, SM ಕೃಷ್ಣ ಅವರ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರುವಂಥ